ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಲ್ಲಿ ಕಾಲೇಜುಗಳು ಪ್ರಾರಂಭದ ಕುರಿತು ಆದರೆ ಕೆಲವೊಂದು ವಿಷಯಗಳನ್ನು ಈ ವಿಡಿಯೋದಲ್ಲಿ ಹಂಚ್ಕೊತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ಮತ್ತು ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ ಸ್ನೇಹಿತರೆ. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂದರೆ ನಿನ್ನೆಯಿಂದನೇ ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜಸ್ ಆದ್ರೆ ಓಪನ್ ಮಾಡಿದ್ದಾರೆ. VTU ಅಂಡರ್ ಅಲ್ಲಿ ಬರುವಂತಹ ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜಸ್ ಆದ್ರೆ ಓಪನ್ ಆಗಿದೆ ನಿನ್ನೆಯಿಂದನೇ. ಈಗಾಗಲೇ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆಯೋ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಲ್ಲಿ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆಯೋ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈಗಾಗಲೇ ಕಾಲೇಜಸ್ ಕಡೆಯಿಂದ ಎಲ್ಲ ಇನ್ಫಾರ್ಮ್ ಮಾಡಿರ್ತಾರೆ. ಈಗ ನಿನ್ನೆಯಿಂದನೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಕಾಲೇಜುಗಳಾದ್ರೆ ಪ್ರಾರಂಭ ಆಗಿದಾವೆ, ಇನ್ನು ಕ್ಲಾಸಸ್ ಆದ್ರೆ ಸ್ಟಾರ್ಟ್ ಆಗಿಲ್ಲ. ಇನ್ನು ಕ್ಲಾಸಸ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು ವಾರ ಟೈಮ್ ಆದ್ರೆ ತಗೊಳ್ತಾರೆ. ಓಕೆನಾ, ಇನ್ನೊಂದು ವಾರದಿಂದ 10 ದಿನ ಆದ್ರೆ ಟೈಮ್ ತಗೊಳುತ್ತೆ. ಆ ಒಳಗಡೆ ಸೆಕೆಂಡ್ ರೌಂಡ್ ರಿಸಲ್ಟ್ ಆದ್ರೆ ಬರುತ್ತೆ ಸ್ನೇಹಿತರೆ. ಈಗ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಬರುತ್ತೆ ಆ ಒಳಗಡೆ. ಓಕೆನಾ, ನಿಮಗೆ ವಿದ್ಯಾರ್ಥಿಗಳೀಗ ನಾವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸೀಟ್ ತೆಗೆದುಕೊಳ್ತೀವಲ್ಲ, ನಾವೇನ್ ಮಾಡೋದು, ನಾವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೋಸ್ಕರ ವೆಯ್ಟ್ ಮಾಡ್ತಿದೀವಿ. ನಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಯಾವ್ದಾದ್ರು ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಆಗ ಆಲ್ರೆಡಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತಲ್ಲ ಅಂತ ನೀವು ಕೇಳ್ತೀರಾ ಸ್ನೇಹಿತರೆ. ಏನ್ ಪರವಾಗಿಲ್ಲ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವರ್ಗೂ ವೆಯ್ಟ್ ಮಾಡಿದ್ರೆ ಏನ್ ಪರವಾಗಿಲ್ಲ. ಕ್ಲಾಸಸ್ ಏನು ಸ್ಟಾರ್ಟ್ ಆಗಿದ್ರು ನಿಮ್ಗೆ ಏನು ಅಷ್ಟು ಡೀಪ್ ಆಗಿ ಹೋಗಿರಲ್ಲ. ಕೆಲವೊಂದು ಕಾಲೇಜಸ್ ಅಲ್ಲಿ ಮತ್ತೆ ರಿವೈಸ್ ಕೂಡ ಮಾಡ್ತಾರೆ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಓಕೆನಾ, ಕಾಲೇಜುಗಳು ಪ್ರಾರಂಭ ಆಗಿರುವಂತದ್ದು ನಿಜ. ಇಂಜಿನಿಯರಿಂಗ್ ಕಾಲೇಜಸ್ ನಿನ್ನೆಯಿಂದನೇ ಪ್ರಾರಂಭ ಆಗಿದಾವೆ ಸ್ನೇಹಿತರೆ. ಅದು ಕಾಲೇಜುಗಳಾದ್ರೆ ಪ್ರಾರಂಭ ಆಗಿದಾವೆ, ಹಂಗಂತ ನೀವೇನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ ಸ್ನೇಹಿತರೆ. ಓಕೆನಾ, ಆರಾಮಾಗಿ ವೆಯ್ಟ್ ಮಾಡಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವರ್ಗೂ ಕೂಡ ನೀವು ವೆಯ್ಟ್ ಮಾಡ್ತೀರಾ ಅಂದ್ರೆ ವೆಯ್ಟ್ ಮಾಡಿ. ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲೇ ಒಳ್ಳೆ ಕಾಲೇಜ್ ಸಿಕ್ಕಿದೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅಲ್ಲಿ ಅಂದ್ರೆ ಆರಾಮಾಗಿ ಆ ಒಂದು ಕಾಲೇಜ್ಗೆ ಹೋಗಿ. ಇಲ್ಲ ನಾವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವರ್ಗೂ ಕೂಡ ವೆಯ್ಟ್ ಮಾಡ್ತೀವಿ ಅಂದ್ರೆ ವೆಯ್ಟ್ ಮಾಡಿ. ಓಕೆನಾ, ಯಾರು ಪ್ಯಾನಿಕ್ ಆಗಬೇಡಿ. ಈ ಕಾಲೇಜಸ್ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ಯಾರು ಪ್ಯಾನಿಕ್ ಆಗಬೇಡಿ. ಓಕೆನಾ, ಈ ವಿಷಯ ನಿಮಗೆ ತಿಳಿಸ್ಬೇಕಿತ್ತು. ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ರು, ಕಾಲೇಜಸ್ ಓಪನ್ ಆಗಿದೆ, ಇಲ್ಲಿ ಆಪ್ಷನ್ ಎಂಟ್ರಿ ಲೇಟ್ ಆಗ್ತಿದೆ, ಏನು ಮಾಡೋದು ಅಂತ. ತಲೆ ಕೆಡ್ಸ್ಕೊಬೇಡಿ, ರಿಲ್ಯಾಕ್ಸ್ ಆಗಿರಿ. ಓಕೆನಾ, ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೇ ಹೋಗಿ ನೀವು ಕಾಲೇಜಸ್ಗೆ ಜಾಯ್ನ್ ಆದರೂ ಕೂಡ ನಿಮ್ಗೆ ಏನು ತೊಂದರೆ ಏನು ಆಗಲ್ಲ. ನೀವು ಯಾರು ತಲೆ ಕೆಡ್ಸ್ಕೊಬೇಡಿ ಸ್ನೇಹಿತರೆ. ಈಗಾಗಲೇ ಕಾಲೇಜಸ್ ಆದರೆ ಸ್ಟಾರ್ಟ್ ಆಗಿದೆ. ಓಕೆನಾ, ನಿಮ್ಗಿನ್ನೂ KCET ಕುರಿತು ಬೇರೆ ಏನಾದರೂ ಡೌಟ್ಸ್ ಇದೆಯಾ? ನಿಮ್ಗೇನೇ ಡೌಟ್ಸ್ ಇರಲಿ, ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋದಕ್ಕಾದ್ರೆ ಆಗಲ್ಲ, ತುಂಬ ಕಾಮೆಂಟ್ಸ್ ಬರ್ತಿರುತ್ತೆ. ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ನೀವು ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋ ಆದರೆ ಬರುತ್ತೆ ಸ್ನೇಹಿತರೆ.